ಎಲ್ಲರಿಗೂ ಜೈ ಭೀಮ್. ಆತ್ಮೀಯ ಬಂಧುಗಳೇ, ಇವತ್ತು ಏನು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಇವತ್ತು ಭೀಮ ಮಾರ್ಗದ ರಾಜ್ಯ ಸಂಚಾಲಕರ ಪಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಬ್ರದರ್ಸ್ ಬೇಕರಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ವೈಟ್ಫೀಲ್ಡು ಬ್ರದರ್ಸ್ ಬೇಕರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿಲ್ಲ ಅಂದಿದ್ದೀರೆ. ಇವತ್ತು ನಾವೆಲ್ಲರೂ ಹಳೆ ಸ್ಥಿತಿಗೆ ಹೋಗಬೇಕಾಗಿತ್ತು. ಹಳೆ ಸ್ಥಿತಿ ಏನಂದರೆ ಮಡಿಕೆ ಕಟ್ಕೊಂಡು ಪರಕೆ ಕಟ್ಕೊಂಡು ನಾವೆಂಜಿಲು ಇದು ಮಡಿಕೆಯಲ್ಲಿ ಉಕ್ಕೊಂಡು ನಾವು ನಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 17 ದಿವಸ ಸಂವಿಧಾನ ಬರೆದು ನಮಗಾಗಿ ಸಂವಿಧಾನ ಬರೆದುಕೊಟ್ಟು ಹೋಗಿರೋ ಮಹಾತ್ಮ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅವರ ಹೆಸರಲ್ಲಿ ಸಿಹಿ ಮತ್ತು ಪಾನಗ ಮಜ್ಜಿಗೆ ಮತ್ತು ಊಟದ ಅನ್ನದಾನ ವಿತರಣೆಯನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಸಾಯೋ ಗಂಟ ನಾವು ಮರೆಯಲ್ಲ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾಲಿಗೆಯಲ್ಲಿ ಇಟ್ಕೊಂಡಿರ್ತಾರೆ, ಆದರೆ ನಮ್ಮ ಎದೆಯಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ನಾವು ಸಾಯೋ ಗಂಟ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರೆಯಲ್ಲ. ಇವತ್ತು ಅನೇಕ ಪದಾಧಿಕಾರಿಗಳು ನಮ್ಮ ಇಲ್ಲಿ ವೈಟ್ಫೀಲ್ಡ್ ವಿಭಾಗದಲ್ಲಿ ನಮ್ಮ ಅಪ್ಪವರಾಗಿರ್ಬೋದು, ನಮ್ಮ GR ವೆಂಕಟೇಶ್ ಮತ್ತು K ಕುಮಾರ್ ಅವರು, ರಾಜ್ಯ ಸಂಘಟನಾ ಸಂಘ K ಕುಮಾರ್ ಅವರು ಮತ್ತು ನಮ್ಮ ಜಾನ್ ಅವರು, ಇಲ್ಲಿಂದ ಮಹಿಳಾ ಸಂಘಟನೆಯಿಂದ ನಮ್ಮ ಉಷಾ ಅವರು, ವಾಸುಗೇಕ ಅವರು ಮತ್ತು ಪುಷ್ಪಮ್ಮ ಅವರು, ಈ ಥರ ಅನೇಕ ಜನ ಬಂದು ಈ ಕಾರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಇಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ, ಇವತ್ತು ಈ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮ ಮಾರ್ಗ ರಾಜ್ಯ ಸಂಚಾಲಕರಾದ BN ವೆಂಕಟೇಶ್ ಅವರು ಒಟ್ಟಿಗೆ ನಾವು ಎಲ್ಲ ಇರ್ತೀವಿ. ಈ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮ ಮಾರ್ಗವನ್ನು ನಾವು ಕರ್ನಾಟಕದಲ್ಲಿ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ತಾ ಎಲ್ಲರಿಗೂ ವಂಚಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಸ್ ಬಾಬು, ಜಿಲ್ಲಾ ಸಂಚಾಲಕರು. ಹರೀಶ್ ರೆಡ್ಡಿ ಅಂತ ನಮ್ಮ ನೆಲ್ಲೂರು ನಾಗೇಶ್ ಅನ್ನವರು, ಹರೀಶ್ ರೆಡ್ಡಿ ಅವರು, ನಮ್ಮ ರಾಜ್ಯ ಸಂಚಾಲಕರು BN ವೆಂಕಟೇಶ್ ಅವರು ಎಲ್ಲ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೋ ತಿಂಗಳು 10 ಇವತ್ತು ನಮ್ಮ ಕಾಡುಗುಡಿಯಿಂದ ಹಿಡಿದು ಕಾಡುಗುಡಿ ಆಯಿತು, ವೈಟ್ಫೀಲ್ಡ್ ಚಂದ್ರಚಂದ್ರ, AKG ಗೋಪಾಲ್ ಕಾಲನಿ, ಬೆಲ್ತೂರು ಕಾಲನಿ, ಅಂಬೇಡ್ಕರ್ ನಗರ ಎಲ್ಲ ಗ್ರಾಮ ಶಾಖೆಯಲ್ಲಿ ಉದ್ಘಾಟನೆ ಮಾಡಿಕೊಂಡು ಲಾಸ್ಟಲ್ಲಿ ವೈಟ್ಫೀಲ್ಡ್ ಬಂದು ಗ್ರಾಮ ಶಾಖೆ ಉದ್ಘಾಟನೆಯನ್ನು ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಸಂಜೆ 6 ಗಂಟೆಗೆ ನಮ್ಮ ಭಕ್ತರಳ್ಳಿ ರಾಜ್ಯ ಸಂಚಾಲಕ BN ವೆಂಕಟೇಶ್ವರವರು ಭಕ್ತರಳ್ಳಿಯಲ್ಲಿ ಕಾರ್ಯಕ್ರಮ ಆರ್ಕೆಸ್ಟ್ರಾ ಮತ್ತು ಅನ್ನದಾನ ಪ್ರಯೋಗವನ್ನು ಮಾಡಿಕೊಂಡಿದ್ದಾರೆ. ಈ ಥರ ಅನೇಕ ಜಿಲ್ಲೆಗಳಲ್ಲಿ ನಮ್ಮದು ಭೀಮ ಮಾರ್ಗ ಅನೇಕ 20 ಜಿಲ್ಲೆಗಳಲ್ಲಿ ಈ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಜೈ ಭೀಮ್. ಈ ದಿನ ನಮ್ಮ ಅಂಬೇಡ್ಕರ್ ಅವರಿಗೆ 135ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇಷ್ಟು ಸಂಭ್ರಮವಾಗಿ ಸಂಭ್ರಮ ಎಲ್ಲರ ಹುಟ್ಟುಹಬ್ಬ ಆಚರಿಸೋದಕ್ಕಿಂತ ಇವರ ಹುಟ್ಟುಹಬ್ಬ ಆಚರಿಸೋದ್ರಿಂದ ತುಂಬ ಖುಷಿ ಆಗ್ತಿದೆ. ಇದು ನಮ್ಮ ವೆಂಕಟೇಶಣ್ಣವರು, ನಮ್ಮ ಬಾಬು ಅಣ್ಣವರು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸ್ಕೊಡ್ತಾ ಇದ್ದೀವಿ. ಇವರನ್ನು ಅಂಬೇಡ್ಕರ್ ಅವ್ರನ್ನ ಬೋಧಿಸಿದಂಥ ಮಾತುಗಳನ್ನ ಫಾಲೋ ಮಾಡಿ ಅಂತ ಹೇಳ್ಕೊಡೋರಿಗೆ ನಾವು ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸ್ಕೊಡ್ತೀವಿ. ಜೈ ಭೀಮ್. ಜೈ ಭೀಮ್ ಸರ್. ಇವತ್ತು ಏನು ವಿಶ್ವ ಕಂಡ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ 135ನೇ ದಿನವನ್ನು ಹುಟ್ಟಿದ ಹಬ್ಬವನ್ನು ಈ ವೈಟ್ಫೀಲ್ಡ್ ಬ್ರದರ್ ಬೇಕರಿ ಮುಂದಗಡೆ ಎಲ್ಲ ತಾಲೂಕುಗಳಲ್ಲಿ ಮಾಡಬೇಕಂತ ನಮ್ಮ ರಾಜ್ಯ ಸಮಿತಿಯಲ್ಲಿ ಕಮಿಟಿ ಆಗಿತ್ತು. ಅದೇ ಪ್ರಕಾರವಾಗಿ ಬ್ರದರ್ ಬೇಕರಿ ಮುಂದೆ ಮಾಡ್ತಾಯಿದ್ದೀವಿ. ಇದು ಯಾಕಂದರೆ ಬಾಬಾ ಸಾಹೇಬರು ಕಂಡಂಥ ಕನಸು, ಅವರು ಕೊಟ್ಟಂಥ ನಮ್ಮ ಸಂವಿಧಾನವನ್ನು ಬರೀ SC/STಗಳಿಗೆ ಅಲ್ಲ, ಪ್ರತಿಯೊಂದು ಜೀವರಾಶಿಗಳಿಗೂ ಹಾಗೂ ನಮ್ಮ ಎಲ್ಲ ಜನಾಂಗದವರೆಗೂ ಆ ಸಂವಿಧಾನ ಓದಿದವ್ರಿಗೆ ಮಾತ್ರ ಅವರು ಬೆಲೆ ಏನು ಅನ್ನೋದು ಗೊತ್ತಾಗ್ತದೆ. ಆ ಕಂಡ ವಿಶ್ವ ಕಂಡ ಏಕೈಕ ವ್ಯಕ್ತಿ ಯಾರನ್ನ ಇದ್ದರೆ ಅದು ಬಾಬಾ ಸಾಹೇಬರು ಅಂಬೇಡ್ಕರ್ ಅಂತ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ. ಅದು ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಂಡು ಆ ಸಂವಿಧಾನದ ಸಿದ್ಧಾಂತ ಪ್ರಕಾರವಾಗಿ ಎಲ್ಲ ಜನಗಳು ನಾವು ಅವ್ರನ್ನ ಫಾಲೋ ಮಾಡಿ ಆ ಸಂವಿಧಾನವನ್ನು ಓದಿ ಆ ಸಂವಿಧಾನದ ಪ್ರಕಾರವಾಗಿ ನಾನು ನಡ್ಕೋಬೇಕಂತ ಈ ಬಾಬಾ ಸಾಹೇಬ್ರದ್ದು 135ನೇ ಹುಟ್ಟುಹಬ್ಬ ಅಂಗವಾಗಿ ಈ 2 ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಕ್ಕೆ ತಾವು ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.